ಇದು ಡೆಸಿಮಲ್ದು 2ನೇ ವೀಡಿಯೋ. ಇದರಲ್ಲಿ ಏನು ಅಂತ ಕೊಟ್ಟವ್ರೆ, 0.8 ಟೈಮ್ಸ್ ಆಫ್ 0.8 ಟೈಮ್ಸ್ ಆಫ್ 0.8 ಪ್ಲಸ್ 0.7 ಟೈಮ್ಸ್ ಆಫ್ 7 ಟೈಮ್ಸ್ ಆಫ್ 7 ಪ್ಲಸ್ 202.52 ಅಂತ. ಇವಾಗಲೂ ಅಷ್ಟೇ ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸ್ಬೇಕು. ಪೆಮ್ಡಾಸ್ ರೂಲ್ ಅಂದರೆ ಗುಣಿಸೋದು ಜಾಸ್ತಿ ಇಂಪಾರ್ಟೆನ್ಸ್ ಇರ್ತದೆ ಕೂಡೋದಕ್ಕಿಂತ. ಹಾಗಾಗಿ ಇದು ಮೂರನ್ನು ಮಾಡ್ಕೋಬೇಕು. ಇದೆರಡೊಂದು ಮಾಡಬೇಕು, ಆಮೇಲೆ ಇದೆರಡೊಂದು ಮಾಡಬೇಕು. ಅದು ಮೂರನ್ನು ಮಾಡಿದಾಗ ಏನಾಯ್ತದೆ ಇಲ್ಲಿ ಮಾಡಬೇಕು. 0.8 ಟೈಮ್ಸ್ ಆಫ್ 0.8 ಟೈಮ್ಸ್ ಆಫ್ 0.8 ಫಸ್ಟ್ ಎಷ್ಟು 8 8 64 ಅಂತ ಆಯ್ತದ. 64 ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ ಆಯ್ತದೆ, ಇಲ್ಲೊಂದು ಇಲ್ಲಿ ಇನ್ನೊಂದು 0.64 ಆಯ್ತದ. ಇವಾಗ ಟೈಮ್ಸ್ ಆಫ್ 8 8 6 48 8 4 32 48 ಎಷ್ಟಾಯಿತು, 68 6 480 ಪ್ಲಸ್ 32 512 512 ಆಯಿತು. ಎಷ್ಟು ಡಿಜಿಟ್ ಆಯಿತಾ ಇಲ್ಲಿ, ಇದು ಪಾಯಿಂಟ್ ಆದಮೇಲೆ ಡೆಸಿಮಲ್ ಆದಮೇಲೆ 1 ಡಿಜಿಟ್ ಆಯಿತಾ, ಇಲ್ಲಿ 2 ಡಿಜಿಟ್ ಆಯಿತಾ, ಅಲ್ಲಿಗೆ 1 2 3 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. 0.512 ಅಂತ ಇಷ್ಟೊಂದು ಮಾಡಿದಾಗ 0.512 ಪ್ಲಸ್ ಇದೆಷ್ಟು ಇವೊಂದು ಮಾಡಬೇಕು. ಇವಾಗ 0.7 ಟೈಮ್ಸ್ ಆಫ್ 0.7 ಟೈಮ್ಸ್ ಆಫ್ 0.7 ಅಂತ. ಇವಾಗ 7 7 49 ಅಂತ ಆಯ್ತದ. ಪಾಯಿಂಟ್ ಆದಮೇಲೆ 1 ಡಿಜಿಟು, ಇಲ್ಲಿ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಆಯ್ತು, ಪಾಯಿಂಟ್ ಆದಮೇಲೆ 2 ಡಿಜಿಟ್ ಆಯ್ತದ. ಇಲ್ಲಿ ಮತ್ತೆ ಇದು ಮಾಡಿದಾಗ 5 7 35 350 ಮೈನಸ್ 7 ಅಂದರೆ 343. ಇದೆಷ್ಟು 1 2 3 ಡಿಜಿಟ್ ಆಯ್ತದ. ಪಾಯಿಂಟ್ ಆದಮೇಲೆ ಇದು 3 ಡಿಜಿಟ್ಟು 0.343 ಅಂತ. ಅಲ್ಲಿಗೆ ಇದೆಷ್ಟು ಆಯ್ತದ 0.512 0.343 ಪ್ಲಸ್ 2.52 ಅಂತ ಆಯ್ತು. ಇವಾಗ ಇಷ್ಟನ್ನು ಕೂಡಬೇಕು ಅಂದರೆ ಇಲ್ಲಿ ಕೂಡಬೇಕು. 0.512 0.343 2.52 ಏನೂ ಇಲ್ಲ ಅಂದರೆ 0 ಅಂತ. ಇವಾಗ ಎಷ್ಟಾಯ್ತದೆ 2 3 5 1 4 5 2 7 5 5 10 1 13 1 ಎಕ್ಸ್ಟ್ರಾ ಬಂದಿರ್ತದೆ 1 2 3 ಪಾಯಿಂಟ್ ಎಷ್ಟು 3 ಡಿಜಿಟ್ ಆದಮೇಲೆ. ಇವಾಗ ಇಷ್ಟನ್ನು ಸಿಂಪ್ಲಿಫೈ ಮಾಡಾದ್ಮೇಲೆ ಎಷ್ಟು 3.375 ಇದೆಷ್ಟು 3.375 3.375. ಇದು ಈ ಡೆಸಿಮಲ್ಲಿ 2ನೇ ವೀಡಿಯೋ ಇದು. ಬಾಯ್.